ದೆಹಲಿ ಗದ್ದುಗೆಗಾಗಿ ಜಿದ್ದಾಜಿದ್ದಿನ ಹೋರಾಟ. ಈಗಾಗಲೇ ದೆಹಲಿ ಗದ್ದುಗೆಯನ್ನ ಗೆಲ್ಲೇಬೇಕು ಅಂತ ಹೇಳಿ ಕನಕಪುರ ಬಂಡೆ ಡಿಕೆ ಶಿವಕುಮಾರ್ ಈಗಾಗಲೇ ಅಖಾಡಕ್ಕಿಳಿದಿದ್ದಾರೆ. ಹಾಗಾದ್ರೆ ಯಾವ ರೀತಿಯಾಗಿದೆ ಡಿಕೆ ಶಿವಕುಮಾರ್ ಅವರ ವ್ಯೂಹ? ಯಾವ ರೀತಿಯಾಗಿ ಈಗಾಗಲೇ ಆಮ್ ಆದ್ಮಿ ಪಕ್ಷವನ್ನ ಮಣಿಸಲೇಬೇಕು ಅನ್ನುವಂತಹ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ಥೇಟ್ ಕರ್ನಾಟಕದ ಗ್ಯಾರಂಟಿ ಅಂತಿರುವಂತಹ ದೆಹಲಿ ಗ್ಯಾರಂಟಿ ದೆಹಲಿಯಲ್ಲಿ ವರ್ಕೌಟ್ ಆಗತ್ತಾ? ಇಲ್ಲಿದೆ ನೋಡಿ ಡೀಟೇಲ್ಸ್. ದೆಹಲಿ ಚುನಾವಣೆ ಹತ್ತಿರ ಬಂದಾಯ್ತು. ಎಲ್ಲ ಪಕ್ಷಗಳು ಅಖಾಡಕ್ಕೆ ಇಳಿದಿದ್ದಾಯ್ತು. ಹೇಗಾದ್ರೂ ಮಾಡಿ ಈ ಬಾರಿ ಅಧಿಕಾರ ಹಿಡಿಲೇಬೇಕು ಅಂತ ಎಲ್ಲಾ ಪಕ್ಷಗಳು ರಣತಂತ್ರ ರೂಪಿಸಿದ್ದು. ಇನ್ನು ಮುಂದೆ ಏನಿದ್ರು ಅಸಲಿ ಆಟ ಶುರು. ಹೌದು, ಅಸಲಿ ಆಟ ಶುರುವಾಗಿದೆ. 3 ಪಕ್ಷಗಳ ನಡುವಿನ ಟ್ರಯಾಂಗಲ್ ವಾರ್ಗೆ ಮುನ್ನುಡಿ ಆರಂಭವಾಗಿದೆ. ಅದು ಯಾವ ಪಕ್ಷಗಳು ಅಂತೀರಾ? 1998ರಿಂದ ದೆಹಲಿಯಲ್ಲಿ ಅಧಿಕಾರದಿಂದ ದೂರವಿರೋ ಬಿಜೆಪಿ, ಸುಮಾರು 12 ವರ್ಷದ ಹಿಂದೆ ಸೋತು ಈಗಲೂ ಅಧಿಕಾರದ ಕನಸು ಕಾಣ್ತಿರೋ ಕಾಂಗ್ರೆಸ್, ಹಾಗೂ ಅಧಿಕಾರದಲ್ಲಿದ್ದಾಗಲೇ ವಿಧಾನಸಭೆಯನ್ನು ವಿಸರ್ಜಿಸಿ ಹೊಸ ಚುನಾವಣೆ ಘೋಷಿಸಿರೋ ಆಮ್ ಆದ್ಮಿ ಪಕ್ಷಗಳು. ಹೌದು, ಈ 3 ಪಕ್ಷಗಳು ಜಿದ್ದಾಜಿದ್ದಿ ಆರಂಭಿಸಿವೆ. ಅಧಿಕಾರ ಉಳಿಸಿಕೊಳ್ಳಲೇಬೇಕು ಅಂತ ಆ ಪ್ರಯತ್ನ ಪಡ್ತಾ ಇದ್ರೆ, ಈ ಬಾರಿಯಾದರೂ ಅಧಿಕಾರ ಹಿಡಿಯಲೇಬೇಕು ಅಂತ ಬಿಜೆಪಿ ಕಾಂಗ್ರೆಸ್ ಪ್ರಯತ್ನ ಪಡ್ತಿವೆ. ದೆಹಲಿ ಗದ್ದುಗೆಗಾಗಿ ಹೋರಾಡ್ತಿವೆ. ಈ 3 ಪಕ್ಷಗಳಲ್ಲಿ ಕಾಂಗ್ರೆಸ್ ಒಂದ್ ಹೆಜ್ಜೆ ಮುಂದಿಟ್ಟಿದೆ. ಗ್ಯಾರಂಟಿಯೊಂದನ್ನು ಘೋಷಣೆ ಮಾಡಿದೆ. ಆ ಘೋಷಣೆ ಮಾಡಿದ್ದು ಯಾರು ಗೊತ್ತಾ? ಕರ್ನಾಟಕದ ಡಿಸಿಎಂ, ಕನಕಪುರದ ಬಂಡೆ ಡಿಕೆ ಶಿವಕುಮಾರ್. ಇಲ್ಲಿ ಗೃಹಲಕ್ಷ್ಮಿ, ಅಲ್ಲಿ ಪ್ಯಾರಿ ದೀದಿ. ಗ್ಯಾರಂಟಿ ಘೋಷಿಸಿದ ಡಿಸಿಎಂ ಡಿಕೆಶಿ. ಮೋದಿ ವರ್ಸಸ್ ಕೇಜ್ರಿ ನಡುವೆ ದೆಹಲಿಯಲ್ಲಿ ಕೈ ಗೆಲ್ಲಿಸ್ತಾರಾ ಡಿಕೆ? ದೆಹಲಿಯಲ್ಲಿ ಚುನಾವಣಾ ಕಣ ರಂಗೇರಿದೆ. ಅದು ಯಾವ ರೀತಿ ಅಂದ್ರೆ, ಆಪ್, ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಗಳು ಈ ಬಾರಿ ಗೆಲ್ಲಲೇಬೇಕು ಅಂತ ಹಠ ತೊಟ್ಟಿವೆ. ಸುಮಾರು 26 ವರ್ಷಗಳಿಂದ ದೆಹಲಿಯಲ್ಲಿ ಬಿಜೆಪಿ ಅಧಿಕಾರದಿಂದ ದೂರವಿದೆ. ಕೇಂದ್ರದಲ್ಲಿ ಅಧಿಕಾರದಲ್ಲಿದ್ದರೂ ಕೂಡ ದೆಹಲಿಯಲ್ಲಿ ಅಧಿಕಾರ ಸ್ಥಾಪನೆ ಮಾಡೋಕಾಗ್ತಾ ಇಲ್ಲ ಅನ್ನೋ ಕೊರಗು ಬಿಜೆಪಿಯಲ್ಲಿದೆ. ಈಗಾಗಲೇ ಅಧಿಕಾರದಲ್ಲಿದ್ದ ಆಪ್ ಕೂಡ ಮತ್ತೊಮ್ಮೆ ಗೆಲ್ಲಲೇಬೇಕಾದ ಅನಿವಾರ್ಯತೆಯಲ್ಲಿದೆ. ಯಾಕಂದ್ರೆ ಗೆದ್ರೆ ಮಾತ್ರ ಅರವಿಂದ್ ಕೇಜ್ರಿವಾಲ್ ಮತ್ತು ಆಪ್ ಮೇಲಿರೋ ಸ್ಕ್ಯಾಮ್ ಆರೋಪಗಳಿಗೆ ಜನರು ಉತ್ತರ ಕೊಟ್ಟಂತಾಗುತ್ತೆ. ಆದ್ದರಿಂದ ಈ ವಿಧಾನಸಭಾ ಚುನಾವಣೆಯಲ್ಲಿ ಡೆಲ್ಲಿ ಗೆಲ್ಲೋದು ಆಪ್ಗೆ ಅತಿ ಮುಖ್ಯ. ಇದರ ಜೊತೆಗೆ ಕಾಂಗ್ರೆಸ್ ಕೂಡ ಅಧಿಕಾರದ ಕನಸು ಕಾಣ್ತಿದೆ. ಮೈತ್ರಿ ಮುರಿದಿರೋ ಕಾರಣದಿಂದ ತನ್ನ ಸ್ನೇಹಿತ ಆಪ್ನೊಂದಿಗೆ ಮತ್ತು ಬಿಜೆಪಿಯೊಂದಿಗೆ ಸೆಣಸಾಡೋಕೆ ಕಾಂಗ್ರೆಸ್ ಮುಂದಾಗಿದೆ. ಡೆಲ್ಲಿಯಲ್ಲಿ ಕಾಂಗ್ರೆಸ್ನ ಈ ಸೆಣಸಾಟಕ್ಕೆ ಸಾಥ್ ಕೊಡ್ತಾ ಇರೋದು ಕರ್ನಾಟಕದ ಡಿಸಿಎಂ ಡಿಕೆಶಿ. ವಿದೇಶ ಪ್ರವಾಸದಲ್ಲಿದ್ದ ಡಿಕೆಶಿ ನೇರವಾಗಿ ಡೆಲ್ಲಿಗೆ ಬಂದಿದ್ದು ಅಲ್ಲಿ ರಣಕಹಳೆ ಮೊಳಗಿಸಿದ್ದಾರೆ. ದೆಹಲಿ ಗದ್ದುಗೆ ಮೇಲೆ ಮೋದಿ ಕಣ್ಣಿಟ್ಟಿದ್ದಾರೆ. ಆಪ್ ಕಣ್ಣು ಯಾವಾಗಲೂ ದೆಹಲಿಯ ಮೇಲಿರುತ್ತೆ. ಈಗ ಡಿಕೆಶಿ ಕಣ್ಣು ಕೂಡ ದೆಹಲಿ ಮೇಲೆ ಬಿದ್ದಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಅನ್ನು ಗೆಲ್ಲಿಸಲೇಬೇಕೆಂಬ ಕಾರಣಕ್ಕೆ ಪ್ಲಾನ್ ಮಾಡಿದ್ದ ಕಾಂಗ್ರೆಸ್ ಹೈಕಮಾಂಡ್ ಡಿಕೆಶಿಗೆ ಟಾಸ್ಕ್ ನೀಡಿದೆ. ದೆಹಲಿಗೆ ಡಿಕೆಶಿಯನ್ನ ಕರೆಸ್ಕೊಂಡಿರೋ ಹೈಕಮಾಂಡ್ ಕಾಂಗ್ರೆಸ್ ಗೆಲ್ಲಿಸೋ ಜವಾಬ್ದಾರಿ ಕೊಟ್ಟಿದೆ. ಎಲ್ಲೇ ಹೋದ್ರೂ ಮಾಸ್ಟರ್ ಪ್ಲಾನ್ ಮಾಡಿ ಕಾಂಗ್ರೆಸ್ ಅನ್ನು ಗೆಲ್ಲಿಸೋ ಬಂಡೆ ದೆಹಲಿಯಲ್ಲೂ ರಣತಂತ್ರ ರೂಪಿಸ್ತಾಗಿದ್ದಾರೆ. ಬಿಜೆಪಿ ಮತ್ತು ಆಪ್ಗೆ ಠಕ್ಕರ್ ನೀಡೋಕೆ ಗ್ಯಾರಂಟಿ ಯೋಜನೆಯೊಂದನ್ನ ಘೋಷಣೆ ಮಾಡಿದ್ದಾರೆ. ಆ ಗ್ಯಾರಂಟಿ ಯೋಜನೆಯ ಹೆಸರು ಪ್ಯಾರಿ ದೀದಿ. ಗೃಹಲಕ್ಷ್ಮಿ ಯೋಜನೆಯನ್ನೇ ಕಾಪಿ ಮಾಡಲಾಗಿದ್ದು, ಈ ಮೂಲಕ ದೆಹಲಿ ರಣಾಂಗಣದ ಕಿಚ್ಚಿಗೆ ಮತ್ತಷ್ಟು ಬೆಂಕಿ ಹಚ್ಚಲಾಗಿದೆ. ಅರ್ಹ ಮಹಿಳೆಯರಿಗೆ ಸಿಗತ್ತೆ ತಿಂಗಳಿಗೆ 2500 ರೂಪಾಯಿ. ಕೈ ಸರಕಾರ ಅಧಿಕಾರಕ್ಕೆ ಬಂದಾಕ್ಷಣ ಯೋಜನೆ ಜಾರಿ. ಎಸ್, ದೆಹಲಿಯಲ್ಲಿ ಪ್ಯಾರಿ ದೀದಿ ಗ್ಯಾರಂಟಿ ಘೋಷಿಸಿದ ಡಿಸಿಎಂ ಡಿಕೆ ಶಿವಕುಮಾರ್. ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಕ್ಷಣ ಈ ಯೋಜನೆಯನ್ನು ಜಾರಿಗೊಳಿಸಲಾಗುತ್ತೆ.
ಅರ್ಹ ಮಹಿಳೆಯರಿಗೆ ಈ ಯೋಜನೆಯಲ್ಲಿ ತಿಂಗಳಿಗೆ 2,500 ರೂಪಾಯಿ ನೀಡಲಾಗುತ್ತೆ ಎಂದು ಘೋಷಿಸಿದ್ದಾರೆ. ಇದರ ಜೊತೆಗೆ ಕರ್ನಾಟಕದಲ್ಲಿ ಇಂಥದ್ದೇ ಯೋಜನೆಯನ್ನು ಮಹಿಳಾ ಸಬಲೀಕರಣಕ್ಕಾಗಿ ಘೋಷಣೆ ಮಾಡಲಾಗಿದ್ದು ಅದು ಯಶಸ್ವಿಯಾಗಿದೆ ಎಂದಿದ್ದಾರೆ. Whatever the decision has been taken in Karnataka on the same model, 2,500 rupees, this Pyari Didi Yojana will be implemented and the rest will be announced later. Today I am here to launch Pyari Didi Yojana, 2,500 rupees to every woman as per the Karnataka model. ಒಟ್ಟಿನಲ್ಲಿ ಈಗ ಹಳೆ ಗ್ಯಾರಂಟಿಯನ್ನೇ ದೆಹಲಿಯಲ್ಲಿ ಹೊಸದಾಗಿ ಕಾಂಗ್ರೆಸ್ ಘೋಷಣೆ ಮಾಡಿದೆ. ದೆಹಲಿ ವಿಧಾನಸಭಾ ಚುನಾವಣೆಯ ಬ್ರಾಂಡ್ ಅಂಬಾಸಿಡರ್ ಆಗಿರೋ ಡಿಕೆ ಶಿವಕುಮಾರ್ ಈ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಉಳಿದೆರಡು ಪಕ್ಷಗಳು ತಮ್ಮ ತಮ್ಮ ಪ್ರಣಾಳಿಕೆಯಲ್ಲಿ ಹೊಸ ಯೋಜನೆಗಳನ್ನ ಘೋಷಿಸುವುದಕ್ಕೆ ಪ್ಲಾನ್ ಮಾಡಿವೆ. ಈಗಾಗಲೇ ಬಿಜೆಪಿ ಆಪ್ ಪಕ್ಷಗಳು ಕೆಲವೊಂದು ಕ್ಷೇತ್ರಗಳಿಗೆ ತಮ್ಮ ಅಭ್ಯರ್ಥಿಗಳನ್ನ ಘೋಷಿಸಿದ್ದು ಮುಂದಿನ ದಿನಗಳಲ್ಲಿ ದೆಹಲಿ ದಂಗಲ್ ಮತ್ತಷ್ಟು ರೋಚಕವಾಗೋ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿವೆ. ದೆಹಲಿ ವಿಧಾನಸಭಾ ಚುನಾವಣೆ ದಿನಾಂಕ ಇನ್ನೂ ಘೋಷಣೆಯಾಗಿಲ್ಲ. ಆಗಲೇ ಮೂರು ಪಕ್ಷಗಳ ನಡುವಿನ ಜಟಾಪಟಿ ಜೋರಾಗಿದೆ. ಅದರಲ್ಲೂ ಕಾಂಗ್ರೆಸ್ ಮತ್ತು ಆಪ್ ನಡುವಿನ ಹಣಾಹಣಿ ರೋಚಕತೆ ಪಡೆದುಕೊಂಡಿದೆ. ದೆಹಲಿಯ 70 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಇಂಡಿಯಾ ಮೈತ್ರಿಕೂಟದಲ್ಲಿ ಲೋಕಸಭೆ ಚುನಾವಣೆಯ ನಂತರ ಬಿರುಕು ಕಾಣಿಸಿಕೊಂಡಿತ್ತು. ಅದು ಬೃಹತ್ ರೂಪ ಪಡೆದುಕೊಂಡಿದೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಹಲವು ಪಕ್ಷಗಳು ಕಾಂಗ್ರೆಸ್ನಿಂದ ಅಂತರ ಕಾಪಾಡಿಕೊಂಡಿವೆ. ದೆಹಲಿಯಲ್ಲಿ ಇಂಡಿಯಾ ಮೈತ್ರಿಕೂಟದ ಕಾಂಗ್ರೆಸ್ ಹಾಗೂ ಆಪ್ ನಡುವೆ ಬಹಿರಂಗ ಗುದ್ದಾಟವೇ ನಡೆದಿದೆ. ಈಗ ಆಪ್ಗೆ ಡಿಕೆಶಿ ಮಣ್ಣು ಮುಕ್ಕಿಸ್ತಾರಾ? ಕಾದು ನೋಡಬೇಕಿದೆ.